ಒಂದು ಕಡೆ ಭಾನುವಾರ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮೀಟಿಂಗು, ಅದಕ್ಕೂ ಮೊದಲೇನೆ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಿಎಂ ಡಿಸಿಎಂ ಮಹತ್ವದ ಸಂದೇಶವನ್ನ ರವಾನಿಸೇ ಬಿಡ್ತಾರಾ? ಒಟ್ಟಿಗೆ ಸೇರಿ ಇಬ್ಬರು ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ ಇಬ್ರು ಕೂಡ. ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂಥೇಳಿ ತೋರಿಸಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಮೂರನೇ ಆಟಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಸಂದೇಶ ರವಾನೆಗೆ ವರಿಷ್ಠರು ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ನಾಳೆ ಕೈ ಎತ್ತಿ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು? ಈ ರೀತಿಯ ಪ್ರಸಂಗಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ಆಗಿದೆ. ಸಿದ್ದರಾಮೋತ್ಸವದಲ್ಲಿ ನಾವು ಆಗಿದ್ದು ನೋಡಿಲ್ವಾ? ಇಬ್ಬರ ನಡುವೆ ಗುದ್ದಾಟ ಇದೆ, ಹಗ್ಗ ಜಗ್ಗಾಟ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯ ಸನ್ನಿವೇಶಗಳನ್ನೆಲ್ಲ ಹೈಕಮಾಂಡ್ ಸೃಷ್ಟಿಸಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹಗ್ಗ ಜಗ್ಗಾಟ ಇದ್ದಿದ್ದೆ. ಅದು ಬಹಿರಂಗಗೊಳ್ಳುತ್ತೆ ಅನ್ನುವಂತಹ ಸಂದರ್ಭದಲ್ಲೆಲ್ಲ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಒಗ್ಗಟ್ಟು ಪ್ರದರ್ಶನದ ಮೂಲಕ ಅದನ್ನು ಸರಿ ಮಾಡುವಂತಹ ಕೆಲಸ ಮಾಡಿದೆ. ಒನ್ಸ್ ಅಗೇನ್ ಅದೇ ರೀತಿಯ ಪ್ರಯತ್ನ ಆಗ್ತಾ ಇದೆಯಾ ಈಗ ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಆತಂಕ. ಅಂದ್ರೆ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಕಂದಕ ಸೃಷ್ಟಿಯಾಗಿ ದೊಡ್ಡ ಮಟ್ಟದಲ್ಲಿ ಆದಿರಂಪ ಬೀದಿರಂಪ ಆದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ನಿನ್ನೆ ನಡೆದಂತ ಒಂದು ಇಬ್ಬರ ನಡುವಿನ ಬಹಿರಂಗ ಕದನ ಏನಿತ್ತು, ಪೋಸ್ಟ್ ವಾರ್ ಏನಿತ್ತು, ಅದು ಹೈಕಮಾಂಡ್ ನ ಡಿಸ್ಟರ್ಬ್ ಮಾಡ್ದಂಗೆ ಕಾಣ್ತಾ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ದೇಶದಾದ್ಯಂತ ಅದು ಸುದ್ದಿಯೂ ಕೂಡ ಆಯ್ತು. ಅಂದ್ರೆ ಇನ್ನೊಂದು ರಾಜಸ್ಥಾನ ಆಗ್ಬೋದು, ಇನ್ನೊಂದು ಮಧ್ಯಪ್ರದೇಶ ಆಗ್ಬೋದು, ಇನ್ನೊಂದು ಪಂಜಾಬ್ ಛತ್ತೀಸ್ಗಢ ಆಗ್ಬೋದು ಅಂತನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು. ಹಾಗಾಗಿ ಅದಕ್ಕೆ ಆಸ್ಪದ ಮಾಡ್ಕೊಡ್ಬಾರ್ದು, ಎಲ್ಲೋ ಒಂದ್ ಕಡೆ ಮತ್ತೊಂದು ರಾಜಸ್ಥಾನದ ರೀತಿಯಲ್ಲೇ ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಮುಂಜಾಗ್ರತಾ ಕ್ರಮವಾಗಿ ಇದನ್ನ ತೆಗೆದುಕೊಂಡಿದೆ. ಯಾಕೆಂದ್ರೆ ರಾಜಸ್ಥಾನದಲ್ಲಿ ಇದೇ ರೀತಿ ಸಚಿನ್ ಪೈಲಟ್ ಮತ್ತೆ ಅಶೋಕ್ ಗೆಹ್ಲೋಟ್ ನಡುವೆ ಒಂದ್ ರೀತಿಯ ದೊಡ್ಡ ಮಟ್ಟದ ಕಂದಕ ಏರ್ಪಟ್ಟಿತ್ತು. ಜೊತೆಗೆ ಸಚಿನ್ ಪೈಲಟ್ ಕೂಡ ಒಂದ್ ರೀತಿ ಅಶೋಕ್ ಗೆಹ್ಲೋಟ್ ವಿರುದ್ಧ ಒಂದ್ ರೀತಿ ತೊಡೆ ತಟ್ಟಿ ಡೆಲ್ಲಿಗೂ ಕೂಡ ಹೋಗಿ ಒಂದ್ ರೀತಿಯಲ್ಲಿ ಇಬ್ಬರ ನಡುವೆ ಮತ್ತಷ್ಟು ವೈಮನಸ್ಸು ಜಾಸ್ತಿ ಆಗಿತ್ತು. ಅದನ್ನ ಸರಿಪಡಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಆಗ್ಲೇ ಇಲ್ಲ. ತದನಂತರ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಯ್ತು ಅಂತಾನು ಕೂಡ ಚೆನ್ನಾಗಿ ಅರಿವಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ರೀತಿ ಕರ್ನಾಟಕದಲ್ಲಿ ಆಗ್ಬಾರ್ದು. ಯಾಕೆಂದ್ರೆ ಕರ್ನಾಟಕ ಮತ್ತೆ ರಾಜಸ್ಥಾನ ಹೋಲಿಸ್ಕೊಂಡಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಇದೆ. ಯಾಕೆಂದ್ರೆ ಅಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡಿದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಇಲ್ಲಿ ಬಹಿರಂಗವಾಗಿ ಸರ್ಕಾರದ ವಿಚಾರ ಬಂದಾಗ, ಪಕ್ಷದ ವಿಚಾರ ಬಂದಾಗ ಇಬ್ರು ಕೂಡ ಒಗ್ಗಟ್ಟಾಗಿರ್ತಾರೆ. ಇಂತಹ ಸನ್ನಿವೇಶವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಹದಗೆಡಿಸಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ನ ಹೈಕಮಾಂಡ್ ಈ ರೀತಿಯ ಖಡಕ್ ಆದ ಸೂಚನೆಯನ್ನ ಕೆ.ಸಿ. ವೇಣುಗೋಪಾಲ್ ಮೂಲಕ ಇಬ್ಬರಿಗೂ ಕೂಡ ಕರೆ ಮಾಡಿಸಿ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇದು ರಾಹುಲ್ ಗಾಂಧಿ ಆಜ್ಞೆ, ನೀವು ಈ ಆಜ್ಞೆಯನ್ನ ಪಾಲನೆ ಮಾಡಬೇಕು. ಹಾಗಾಗಿ ನೀವು ಒಟ್ಟಾಗಿ ಸಂದೇಶವನ್ನ ರವಾನೆ ಮಾಡಿ. ಹಾಗಾಗಿ ಅದಾದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಮಿಬ್ಬರಿಗೂ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಡೆಲ್ಲಿ ಕರ್ಸ್ಕೊಂಡು ಮಾತಾಡ್ಬೇಕು ಏನು ಅನ್ನೋದನ್ನು ಕೂಡ ನಾಳೆಯೇ ತಿಳಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾಳೆ ಮಾಧ್ಯಮಗಳ ಮುಂದೆ ಒಗ್ಗಟ್ಟನ್ನ ಪ್ರದರ್ಶಿಸುವ ಮೂಲಕ ಎಲ್ಲ ಒಂದ್ ಕಡೆ ಇಬ್ರು ಕೂಡ ಒಂದ್ ರೀತಿಯಲ್ಲಿ ಒಟ್ಟಾಗಿ ಡೆಲ್ಲಿಗೆ ಹೋಗ್ತಾರೆ ಏನೋ ಕೂಡ ನಾಳೆ ಒಂದ್ ರೀತಿಯಲ್ಲಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.